ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ ನಾವು ಏನಪ್ಪ ಅಂತಂದರೆ 2 to 3 ಟ್ರೀ ಕಾನ್ಸೆಪ್ಟ್ ಬಗ್ಗೆ ಕಲ್ತಿದ್ವಿ. ಇವತ್ತು ನಾವು ಹಾರ್ಸ್ ಪೋಲ್ ಅಲ್ಗೋರಿದಮ್ ಅಂದರೆ ಹಾರ್ಸ್ ಪೋಲ್ ಅಲ್ಗೋರಿದಮ್ ಮೇಲೆ ಒಂದು ಎಕ್ಸಾಂಪಲ್ನ ಇವತ್ತು ಕಲಿಯೋಣ. ಅದರಲ್ಲಿ ಏನಪ್ಪ ಅಂತಂದರೆ ಬಾರ್ಬರ್ ಅಂದರೆ ಈ ಪ್ಯಾಟ್ರನ್ನ ಕೊಟ್ಟಿರೋ ಟೆಕ್ಸ್ಟಲ್ಲಿ ಮ್ಯಾಚ್ ಆಗುತ್ತೋ ಇಲ್ವೋ ಚೆಕ್ ಮಾಡಬೇಕು. ಅಂದರೆ ಮ್ಯಾಚ್ ಆಗ್ತಾ ಇರೋ ರಿಸಲ್ಟ್ವರೆಗೂ ಚೆಕ್ ಮಾಡ್ತಾನೆ ಇರಬೇಕು. ಸೊ ಇದು ಹೆಂಗಪ್ಪ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇದು ಬಂದುಬಿಟ್ಟು ಅಂದರೆ ಹಾರ್ಸ್ ಪೋಲ್ ಅಲ್ಗೋರಿದಮ್ ಯೂಸಿಂಗ್ ದಿಸ್ ಫೈಂಡ್ ಪ್ಯಾಟ್ರನ್ ಬಾರ್ಬರ್ ಇನ್ ದ ಟೆಕ್ಸ್ಟ್ ಜಿಮ್ ಸಾಮಿ ಇನ್ ಎ ಬಾರ್ಬರ್ ಶಾಪ್. ಇದು ಪ್ರತಿ ವರ್ಷ ಅಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಎರಡರಲ್ಲಿ ಸಹ ಬಹಳ ಸಲ ರಿಪೀಟ್ ಆಗಿದೆ. ಸೊ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ VTU ಎಕ್ಸಾಮ್. ಸೊ ಇದು ಹೇಗಪ್ಪ ಮಾಡೋದು ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಮೊದಲದಾಗಿ ಶಿಫ್ಟ್ ಟೇಬಲ್, ಇದನ್ನು ಕಂಪಲ್ಸರಿ ಬರಲೇಬೇಕು. ಅಂದರೆ ಶಿಫ್ಟ್ ಟೇಬಲ್ ಏನಪ್ಪ ಅಂದರೆ ನಮ್ಗೆ ಆಲ್ಫಾಬೆಟ್ಸ್ ಎಷ್ಟಿದೆ A to Z ಅಂದರೆ 26 ಆಲ್ಫಾಬೆಟ್ಸ್ನ A to Z ವರೆಗೂ ಬರ್ಕೊಂಡು ಅಪ್ ಟು Z ತನಕ ಬರ್ಕೋಬೇಕು. ಅದಕ್ಕೆ ಇಂಡೆಕ್ಸ್ ವ್ಯಾಲ್ಯೂ ಕೊಡಬೇಕು. ಇಂಡೆಕ್ಸ್ ವ್ಯಾಲ್ಯೂ ಅಲ್ಲ. ನೆಕ್ಸ್ಟ್ A to Z ತನಕ ಬರ್ಕೊಂಡ ತಕ್ಷಣ ಏನು ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿದೆ ನೋಡಿ, ಇಲ್ಲಿ ಬಾರ್ಬರ್ ಅನ್ನೋದು ನಮಗೆ 6 ಲೆಟರ್ಸ್ ಇದೆ. 6 ಲೆಟರ್ಸ್ ಎಲ್ಲದಕ್ಕೂ 6 ಲೆಟರ್ಸ್ ಅಂದರೆ ಇಂಡೆಕ್ಸ್ ವ್ಯಾಲ್ಯೂ ಅಂದರೆ ಅದಕ್ಕೆ ಒಂದು ವ್ಯಾಲ್ಯೂ ಕೊಡ್ರಿ 6 ಅಂತೇಳಿ ಅಪ್ ಟು Z 6 ಕೊಡ್ರಿ. ನಿಮಗೆ ಡೌಟ್ ಬರ್ಬೋದು ಇಲ್ಲಿ 4, 2 ಮತ್ತು 3, 1 ಮಧ್ಯೆ ಈ ವ್ಯಾಲ್ಯೂಸ್ ಹೇಗಪ್ಪ ಬಂದಿದೆ ಅಂತೇಳಿ ನಿಮಗೆ ಡೌಟ್ ಬರ್ಬೋದು. ಅದು ಹೇಗೆ ಬಂತಪ್ಪ ಅಂತಂದರೆ ಈಗ ನೋಡಿ BAR ಅಂದರೆ ನಮಗೆ ಬಿ ವ್ಯಾಲ್ಯೂ ಅಂದರೆ ಇಲ್ಲಿ ಯಾವ್ಯಾವ BARE ಇವು 3 ವ್ಯಾಲ್ಯೂಸ್, BARE ಅಂದರೆ 4 ಇವೇನಿದೆ ಲೆಟರ್ ಆಲ್ಫಾಬೆಟ್ನಲ್ಲಿ ಕನ್ಸಿಡರ್ ಆಗಿವೆ ಬಾರ್ಬರ್ನಲ್ಲಿ. ಸೊ ಇವು 4 ಲೆಟರ್ಗೆ ವ್ಯಾಲ್ಯೂಸ್ ಹೆಂಗೆ ಕೊಡ್ಬೇಕಪ್ಪ ಅಂತೇಳಿ ಹೇಳೋದಾದರೆ BAR ಇಲ್ಲಿ B 2 ಇದೆ. ಅಂದರೆ ನಮಗೆ ಲಾಸ್ಟ್ ಚಾಯ್ಸ್ ಯಾವುದಿದೆ ಇಲ್ಲಿ 2 ರಿಪೀಟ್ ಆಗಿದೆ. ಲಾಸ್ಟ್ ಚಾಯ್ಸ್ ಯಾವುದಿದೆ B. ಅಂದರೆ B ಮುಂದುള്ള ಲೆಟರ್ ಎಷ್ಟಿವೆ, ಬಿನ ಮುಂದಿರೋ ಲೆಟರ್ಸ್ 1 ಮತ್ತು 2, ಅದಕ್ಕೆ B ವ್ಯಾಲ್ಯೂ 2 ಕೊಟ್ವಿ. ನೆಕ್ಸ್ಟ್ ಎ ವ್ಯಾಲ್ಯೂ ಎ ಮುಂದಿರೋ ಲೆಟರ್ಸ್ ಎಷ್ಟಿದೆ 1, 2, 3, 4 ಇದೆ, ಅದಕ್ಕೆ ವ್ಯಾಲ್ಯೂ 4 ಕೊಟ್ವಿ. ಅಂದರೆ ಈ ವ್ಯಾಲ್ಯೂ ಅಂದರೆ ಈ ಲೆಟರಲ್ಲಿರೋ ಮುಂದಗಡೆ ಇರೋ ವ್ಯಾಲ್ಯೂಸ್ ಎಷ್ಟಿದೆಯಪ್ಪ ಅಂದರೆ ಕೌಂಟ್ ಮಾಡಿದರೆ ಎಷ್ಟಿದೆ ಅಂತಂದರೆ ಅದೇ ವ್ಯಾಲ್ಯೂನ ಇಲ್ಲಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ R 2 ಇದೆ. ಬಟ್ ನಾವಿಲ್ಲಿ ವ್ಯಾಲ್ಯೂ ಎಲ್ಲಿಯಪ್ಪ 3 ಅಂತ ಹೇಗೆ ತಗೊಂಡ್ವಪ್ಪ ಅಂತಂದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಈ ಜಸ್ಟ್ ತಾನೇ ಹೇಳಿದೆ 2 B ಇದ್ದದಕ್ಕೆ ಲಾಸ್ಟ್ ಚಾಯ್ಸ್ ಅಂದರೆ ಸೆಕೆಂಡ್ ಚಾಯ್ಸಿನಲ್ಲ, ಲಾಸ್ಟ್ ಚಾಯ್ಸ್. ಅಕಸ್ಮಾತ್ ಇದು BAR ಮತ್ತು BER ಅಂದರೆ BAD ಬಾರ್ಬರ್ ಬ್ಯಾಡ್ ಅಂತ ಬಂದ್ರೂ ಲಾಸ್ಟ್ ಚಾಯ್ಸ್ BADನೇ. B ಮುಂದೆ ಎಷ್ಟಿದೆ 2 ಇದೆ. ಸೊ ಲಾಸ್ಟ್ ಚಾಯ್ಸ್ನೇ ಕನ್ಸಿಡರ್ ಮಾಡಬೇಕು. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಲಾಸ್ಟ್ ಚಾಯ್ಸ್ R ಮತ್ತು R 2 ಸರಿ ರಿಪೀಟ್ ಆಗಿದೆ. ಸೊ ಇದರಲ್ಲಿ ಲಾಸ್ಟ್ ಚಾಯ್ಸ್ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲಪ್ಪ ಅಂತಂದರೆ ಈ ಲಾಸ್ಟ್ ಚಾಯ್ಸ್ ಮುಂದಗಡೆ ಯಾವುದೇ ವ್ಯಾಲ್ಯೂ ಇಲ್ಲ. ಸೊ ಅದು ವ್ಯಾಲ್ಯೂ ಯಾವುದು ಇದ್ದಿದ್ದಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಇದನ್ನೇ ಕನ್ಸಿಡರ್ ಮಾಡ್ತೀವಿ. ಸೊ ಆರ್ ಮುಂದೆ ಎಷ್ಟು ವ್ಯಾಲ್ಯೂಸ್ ಇದೆ 1, 2, 3. ಸೊ 3 ವ್ಯಾಲ್ಯೂಸ್ ಇದೆ. ಸೊ R ವ್ಯಾಲ್ಯೂ = 3 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಈ ಮುಂದಗಡೆ ಎಷ್ಟು ವ್ಯಾಲ್ಯೂ ಇದೆ 1 ಇದೆ, ಅದಕ್ಕೆ ಈ ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡಿ. ಇದು ನಮ್ಮ ಶಿಫ್ಟ್ ಟೇಬಲ್. ಹಾಗೆ ಇದರಲ್ಲಿ A to Z ವರೆಗೆ ಇಲ್ಲಿ ಬಂದಿರೋ ಲೆಟರ್ಸ್ನ ವ್ಯಾಲ್ಯೂ ಹೇಗೆ ಕಂಡಿಡಿದೆ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಈಗ ಬಂದುಬಿಟ್ಟು ಪ್ಯಾಟ್ರನ್ ಮ್ಯಾಚಿಂಗ್ ಹೇಗಪ್ಪ ಮಾಡೋದು ಅಂತಂದರೆ ಕೊಟ್ಟಿರೋ ಸ್ಟ್ರಿಂಗ್ನಲ್ಲಿ ಫಸ್ಟ್ ಬಾರ್ಬರ್ನ ಫಸ್ಟ್ 0 ಇಂಡೆಕ್ಸಿಗೆ ಇದು ಆ್ಯಡ್ ಮಾಡಬೇಕು, ಅಂದರೆ ಇನ್ಸರ್ಟ್ ಮಾಡಬೇಕು. ನಂತರ ಚೆಕ್ ಮಾಡಬೇಕು. ಅಂದರೆ ಲಾಸ್ಟ್ ಇರೋದು ಯಾವುದು RA ಮ್ಯಾಚ್ ಆಗ್ತಾಯಿಲ್ಲ. ಅವಾಗ ನಾವೇನು ಮಾಡಬೇಕು, ಶಿಫ್ಟ್ ಮಾಡೋಕ್ಕೆ. ಹೇಗಪ್ಪ ಶಿಫ್ಟ್ ಮಾಡೋದಂದರೆ RA ಇಲ್ಲಿ ಯಾವುದು ಮಿಸ್ ಮ್ಯಾಚ್ ಆಗಿದೆ ಎ ವ್ಯಾಲ್ಯೂ ಎಷ್ಟಿದೆ 4 ಇದೆ. ಅಂದರೆ ಮುಂದುಳಿದ 4 ಅಂದರೆ 4 ವ್ಯಾಲ್ಯೂಸ್ನ ಬಿಟ್ಟು ಶಿಫ್ಟ್ ಮಾಡಬೇಕು. ಸೊ 4 ವ್ಯಾಲ್ಯೂಸ್ ಬಿಟ್ಟು ಹೇಗಪ್ಪ ಶಿಫ್ಟ್ ಮಾಡೋದು ಅಂತಂದರೆ ಇಲ್ಲಿ ನೋಡಿ A ಸಿಕ್ಕಿದೆ, ಇದನ್ನು ಬಿಟ್ಟು 1 ಅಂಡರ್ಸ್ಕೋರ್ 2ನೇದು, ಇದು 3ನೇದು M 4ನೇದು ಯಾವುದಿದೆ ವ್ಯಾಲ್ಯೂ E ಇದೆ. ಈಗೆ Rನ ಅಂದರೆ Rಗೆ ಮ್ಯಾಚ್ ಅಂದರೆ ಲಾಸ್ಟ್ ಲೆಟರ್ಗೆ ಮ್ಯಾಚ್ ಆಗಬೇಕು. R ಮತ್ತು E ಅಂದರೆ ಇದು
ಆರ್ ಮತ್ತು ಇದು ಮ್ಯಾಚ್ ಆಗಲಿಲ್ಲ. ಇದು ವ್ಯಾಲ್ಯೂ ಎಷ್ಟಿದೆ, 1 ಇದೆ. ಈಗ ಏನು ಮಾಡಬೇಕು, ಒಂದು ವ್ಯಾಲ್ಯೂನ ಶಿಫ್ಟ್ ಮಾಡಬೇಕು ಲಾಸ್ಟ್ ಲೆಟರ್ನ ಶಿಫ್ಟ್ ನಾವು ಯಾವಾಗಲೂ ಆರಿಂದ ಈ ಥರ ಈ ವೇಲಿ ಅಂದರೆ ರೈಟ್ ಟು ಲೆಫ್ಟೇ ಬರ್ಕೋಬೇಕು. ನೆಕ್ಸ್ಟ್ ಆರಿಗೆ ಅಂಡರ್ಸ್ಕೋರ್ ಮ್ಯಾಚ್ ಆಗಲಿಲ್ಲ. ಸೊ ಅಂಡರ್ಸ್ಕೋರ್ ಇದರಲ್ಲಿ A to Z ಅಲ್ಲಿ ಅಂಡರ್ಸ್ಕೋರ್ ಇಲ್ಲ, ಅದಕ್ಕೆ ನಾವೇನು ತಗೋಬೇಕು, ವ್ಯಾಲ್ಯೂ 6 ತಗೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, 6 ವ್ಯಾಲ್ಯೂಸ್ನ ಮೂವ್ ಮಾಡಬೇಕು. 6 ವ್ಯಾಲ್ಯೂಸ್ನ ಅಂದರೆ ಲೆಂತ್ ಆಫ್ ವ್ಯಾಲ್ಯೂಸ್ನ ಮೂವ್ ಮಾಡಬೇಕು. ಎಷ್ಟಿದೆ, ಐ ಅಂದರೆ 1 2 3 4 5 6. 6ನೇ ವ್ಯಾಲ್ಯೂ ಯಾವುದು ಬಂತು, ಬಿ. ಅದಕ್ಕೆ ಲಾಸ್ಟ್ ಲೆಟರ್ ಆರ್ನ ಇದು ಮ್ಯಾಚ್ ಆಗುತ್ತಿಲ್ಲ ಚೆಕ್ ಮಾಡಬೇಕು. ಸೊ ಆರ್ ಮತ್ತು ಬಿ ಮ್ಯಾಚ್ ಆಗಲಿಲ್ಲ. ಸೊ ಬಿ ವ್ಯಾಲ್ಯೂ ಎಷ್ಟಿದೆ, 2 ಇದೆ. 2 ವ್ಯಾಲ್ಯೂಸ್ನ ಮೂವ್ ಮಾಡಬೇಕು. ಇಲ್ಲಿದೆ ನೋಡಿ, 1ನೇ ವ್ಯಾಲ್ಯೂ ಬಂದುಬಿಟ್ಟು ಎ, 2ನೇ ವ್ಯಾಲ್ಯೂ ಬಂದುಬಿಟ್ಟು ಆರ್. ಸೊ ಆರಿಗೆ ಆರ್ ಮ್ಯಾಚ್ ಆಯಿತು, ಬಟ್ ಎಗೆ ಈ ಮ್ಯಾಚ್ ಆಗಲಿಲ್ಲ. ಸೊ ಈಗ ಏನು ಮಾಡಬೇಕಪ್ಪ, ಆರಿನ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿದೆ ನೋಡಿ, ಆರಿನ ವ್ಯಾಲ್ಯೂ 3 ಇದೆ. ಸೊ 3 ವ್ಯಾಲ್ಯೂನ ಶಿಫ್ಟ್ ಮಾಡಬೇಕು, ಅಂದರೆ ಮೂವ್ ಮಾಡಬೇಕು. ಇಲ್ಲಿದೆ ನೋಡಿ, 1 2 3ನೇ ವ್ಯಾಲ್ಯೂ ಆರ್ ಇಲ್ಲಿದೆ. ಸೊ ಆರಿಗೆ ಆರ್ ಮ್ಯಾಚ್ ಆಗ್ತಾಯಿದೆ, ಹೀಗೆ ಈ ಮ್ಯಾಚ್ ಆಗ್ತಾಯಿದೆ ಬಿಗೆ. ಸೊ ಈ ಥರ ನಾವು ರೂಲ್ಸ್ ಅಪ್ಲೈ ಮಾಡಿ ಮ್ಯಾಚ್ ಮಾಡ್ಬೋದು. ಇದಾಗಿತ್ತು ನಮ್ಮದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.